ಸೊ ಗೈಸ್ 3 hours ಲೇಟರ್ ಈಗ ಆ್ಯಕ್ಚುಲಿ ಹೆಂಗಾಗಿತ್ತು ಗೊಬ್ಬರದಂತೂ ಡಾಟಾ ಫುಲ್ ಆಗೈತಿ. ಸೊ ಅದಕ್ಕೆ ಅದನ್ನು ಯೂಸ್ ಮಾಡಿಲ್ಲ. ಈಗ ಒಂದು 2-3 hours ಆಯಿತು. ಈಗ ಯಾಣದಿಂದ ಶಿರ್ಸಿಗೆ ಬಂದವು ಮಾರಿಕಾಂಬ ದೇವಸ್ಥಾನ, ಅದು ಕೆನ್ಸಿ ಬಿಹೈಂಡ್. ಸೊ ಇಲ್ಲಿಗೆ ದರ್ಶನ ಮಾಡೋರ ದೆನ್ ನೆಕ್ಸ್ಟ್ ಮನೆ ಕಡೆ ಐತಿ. ಇದು ನಮ್ಮ ಲಾಸ್ಟ್ ಡೆಸ್ಟಿನೇಷನ್. ಇಲ್ಲಿ ಮುಂದೆ ನಿಲ್ಲಿಸಲ್ಲ. ಹಾಂ ಸೊ ಮುಂದೆ ನಿಲ್ಲಿಸಲ್ಲ. ಸೊ ದ್ಯಾಟ್ಸ್ ಅ ಸಿಚುವೇಶನ್. ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಯ್ತಂದ್ರೆ ಗೋಪುರದಾಗಿಂದ ಮೆಮರಿನ ಫುಲ್ ಆಯಿತು. ಸೊ ಮಿಸ್ಟ್ ಬಜದಲ್ಲಿ ಹೊಂಟಿದ ಅವಾಗ ಹಾಂ 1 hour later. ಸೊ ಹೇ ಗೈಸ್, ರೀಚ್ ಯಲ್ಲಾಪುರ್. ಬರೋಬ್ಬರ ಯಲ್ಲಾಪುರಕ್ಕೆ ಬಂದುಬಿಟ್ಟಿವೆ. ಈಗ ಇಲ್ಲಿಂದ ದಾಂಡೇಲಿ ಒಂದು 50 ಕಿಲೋಮೀಟ್ರ್ ಐತಿಲ್ಲ. ಸೊ ದಾಂಡೇಲಿ ಒಂದು ರೀಚ್ ಆದ ಅಂದ್ರೆ ನಮ್ಮ ಏರಿಯಾಗೆ ಬಂದಂಗೆ ಅಲ್ಲಿಂದ ಹಳಿಯಾಳ, ಅಲ್ನವರ, ಕಿತ್ತೂರ, ದೆನ್ ನೆಕ್ಸ್ಟ್ ಬೆಳಗಾವಿ ಬಸ್ ಸ್ಟ್ಯಾಂಡ್ದಾಗ ಅಲ್ಲಿ ಹತ್ತು ನಡೆಯನ್ ಗಾಡಿ ಡಾಕ್ಲಾಸ್ಗೆ ತೆಗೆದ್ವಿ. ಸೊ ಟೈಮಿಂಗ್ ದಿಸ್ ಇಸ್ ದ ಸಿಚುವೇಶನ್. ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ದಾಂಡೇಲಿಗೆ ಐತಿ ಈಗ. ಸೊ ದಾಂಡೇಲಿ ತನಕ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ದಾಂಡೇಲಿ ಅದು ಹಳಿಯಾಳಲ್ಲ. ಸೊ ಈಗ ನೆಕ್ಸ್ಟ್ ಸ್ಟಾಪ್ ಹಳಿಯಾಳ ಐತಿ. ಸೂರಜ್ ಸ್ವಲ್ಪ ಬ್ಯಾಗ್ ಫಿಟ್ ಮಾಡಕದ, ಸ್ವಲ್ಪ ಡಿಲ್ ಆಗಿತ್ತದ. ಯಾಕಂದ್ರೆ ರೋಡ್ ಇಲ್ಲಿ ಸ್ವಲ್ಪ ಚಲೋ ಐತಿ 80%. ಬಟ್ ಒಂದು 20% ಏನು ಹೊಲಸಿತ್ತಲ್ಲ, ಅದು ಭಾಳ ಹೊಲಸಿತ್ತು. ಸೊ ದ್ಯಾಟ್ಸ್ ದ ರೀಸನ್. ಈಗ ತೆಗೆದಿಯಲ್ಲ ಒಂದು ಡಾಕ್ಲಾಸ್ಲ ಇಲ್ತಾನೆ ಕಾಲಿ ಕಟ್ಟ ಮತ್ತು ಪುನೀತ ಜರ ಅವ್ನು ಹೆಲ್ಪ್ ಮಾಡ್ಬಲ್ಲ. ಯಲ್ಲಾಪುರ ಬಸ್ ಸ್ಟ್ಯಾಂಡ್ ತೆಗೆ ಬೈದವು. ಇಲ್ಲಿಂದ ಡಾಕ್ಲಾಸ್ ಕೊಟ್ಟಿದ್ದಾನೆ ಗಾಡಿ. ಯಾಕಂದ್ರೆ ಇಲ್ಲಿ ಮುಂದೆ ಹಚ್ಚಿ ಸ್ವಲ್ಪ ಫ್ರೆಶ್ ಆಗೋದೈತಿ. ಬಸ್ ಸ್ಟ್ಯಾಂಡ್ ಐತಿ ಇಲ್ಲಿ ಯಲ್ಲಾಪುರ ಬಸ್ ಸ್ಟ್ಯಾಂಡ್. ಸೊ ಸ್ವಲ್ಪ ಸೂರಜ್ ಎಲ್ಲ ಕಟ್ಕೊಂಡಾತ ಏನೇನ ಕಟ್ಕೊಲ್ಲಿ. ಸೊ ಫಾರ್ ಸೋ ಗುಡ್. ಎಂತ ಏನೇನ 2000 years later. ಸೊ ಗೈಸ್ ಟೈಮ್ ಆಗಿತ್ತು 4 ಗಂಟೆ. ಆಯ್ತಾ 4:18. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ಗೈಸ್ ಟೈಮ್ ಈಸ್ 4:18 AM. ಮಂಡೇ ಮಾರ್ನಿಂಗ್ ಬಿಟ್ಟಿದ್ದು, ಟ್ಯೂಸ್ಡೇ ಮಾರ್ನಿಂಗ್ ಬೈದು ಹುಡುಗರು ಸದಿ ಮಾಡಿದ್ದ ಇಲ್ಲಿ. ಅಮರ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗಾಡಿ ಪಾರ್ಕ್ ಮಾಡಿದವು. ಸೂರಜ್ ಅವ ಅಲ್ಲಿದ್ದ. ಆಸ್ ಯು ಕ್ಯಾನ್ ಸಿ ಹಿಮ್. ಸೊ ಇಷ್ಟು ತೊಗೊಂಡಿದ್ದು ಗಾಡಿದಾಗ ಬಂದಿದ್ದವು. ಓಂಕಾರ ಅಂತೂ ನಿದ್ದೆ ಬೈದವು. ಸೊ ಆ್ಯಸ್ ಐ ಸೈಡ್ ಇನ್ ದ ಪ್ರೀವಿಯಸ್ ಕ್ಲಿಪ್, ಗೋಪ್ರೋದ ಇದು ಫುಲ್ ಆಗಿತ್ತಲ್ಲ. ಸೊ ಶಿರ್ಸಿ ಲಾಸ್ಟ್ ಮಾರಿಕಾಂಬೆ ದೇವಸ್ಥಾನಕ್ಕೆ ಹೋದು. ಅಲ್ಲಿಂದ ಯಲ್ಲಾಪುರಕ್ಕೆ ಬಂದು, ಯಲ್ಲಾಪುರದಿಂದ ಹಳಿಯಾಳಕ್ಕೆ ಬಂದು, ಹಳಿಯಾಳಿಂದ ಅಲ್ನವರ್ಗೆ ಬಂದು ಊಟ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು. ಕಿತ್ತೂರಿಗೆ ಬಂದು ಮಾಡ್ಬೇಕಂತ ಮಾಡಿದ್ದು. ಬರೋಸ್ತನ 12:30-1 ಗಂಟೆ ಆಗಿತ್ತು. ಅಲ್ಲಿ ಇಲ್ಲಾಗಿತ್ತು. ಸ್ವಲ್ಪ ರೆಸ್ಟ್ ಒಂದು 15-20 ಮಿನಿಟ್ ಕೂತಲ್ಲಿ ಬಂದು ಇಲ್ಲಿ ಟೋಲ್ ನಾಕಾತಕ ಇಲ್ಲ 10 ಏನಾರು ಸಿಕ್ಕೋತ. ಇಲ್ಲಿ ಭೀ ಏನು ಸಿಗಲಿಲ್ಲ. ಸೊ ಫೈನಲಿ ಏನು ತಿನ್ನಲ್ದ ವಡಾಪಾವ್, ಒಂದು ತಂಗಳ ವಡಾಪಾವ್ ತಿಂದ ಇಲ್ಲಿ ಬೈದವು. ಈಗ ಸ್ತವನದಿಗೆ ಹೋಗಾರ್ದು ಇಲ್ಲಿ ಅಮ್ಮರ್ಗೆ ಹೋಟೆಲ್ ಊಟ ಮಾಡ್ಬೇಕನ್ನಕೋಕ್ರಿ. ಅವ್ರು ನಾಳೆ ತೆಗಿಯವ್ರನ್ನಕರು. ನಾಳೆ ತನಕ ವೇಟ್ ಮಾಡ್ಬೇಕು. ಊಟ ಮಾಡ್ಬೇಕಂದ್ರೆ ಅವ್ರ ಮನೆಗೆ ಹೋಗೋದು. ಸೊ ಇನ್ನೂ ಒಂದು ಅರ್ಧ ಗಂಟೆ ಆದೈತಿ ಮನೆಗೆ ಹೋಗಕ್ಕೆ. ದಟ್ಸ್ ಇಟ್. ಸೊ ಫಾರ್ ಸೋ ಗುಡ್. ಫೈನಲಿ ಗಾಯ್ಸ್
ಫೈನಲಿ ಗೈಸ್ ಸೇಫ್ಲಿ ಬ್ಯಾಕ್ ಹೋಮ್. ಎಲ್ಲ ಚಲೋ ಆಯಿತು ಟ್ರಿಪ್ಪ. ಗಟ್ಟಿ ಬಿಸಕದ ಒಟ್ಟು ನಾಳೆ ಇರೋದು ತಿನ್ನೋದಿನ್ನ ಅಷ್ಟ, ಯಾಕಂದ್ರೆ ಊಟ ಅಷ್ಟೇ ಸಿಕ್ಕಿಲ್ಲ. ಸೇಫ್ಲಿ ರೀಚ್ ಅದು, ಅಣ್ಣ ನನ್ನ ಕೈಲಾಯ್ತಾ ದ್ಯಾಟ್ಸ್ ದ ಮೇನ್ ಥಿಂಗ್ ಆ್ಯಕ್ಚುಲಿ. ಯಾಕಂದ್ರೆ ರೈಡ್ ಅಂತೂ ಬರ್ತಾವೆ ಹೋಗ್ತಾವೆ, ಬಟ್ ಸೇಫ್ಲಿ ರೀಚ್ ಆಗೋದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಐತಿ. ಸೊ A few moments later. ಸೊ ಗೈಸ್ ಬ್ಯಾಕ್ ಟು ರೂಮ್. ಆ್ಯಕ್ಚುಲಿ ಎಲ್ಲರೂ ಮಲ್ಕೊಂಡರು, ನನ್ನ ಸ್ವಲ್ಪ ಸಾವಕಾಶ ಮಾತಾಡೋದು. ದ ಟೈಮ್ ಈಸ್ 5 AM. ಲಿಟ್ರಲಿ ನಿನ್ನೆ ಈವ್ನಿಂಗ್ ಯಾನ ಕೇವ್ಸಿಂದ ಅರೌಂಡ್ 6 ಗಂಟೆಗೆ ಬಿಟ್ಟಿದ್ದು, 11 ತಾಸು ಆಯ್ತು ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ. ಅದ್ರ ಊಟನೂ ನೆಟ್ಗಾಗಲಿಲ್ಲ. ಸೊ ನಾಳೆ ಮುಂಜಾನೆ ಮಾತಾಡ್ತಾನೆ ಬೇಕಿದ್ದಿಲ್ಲ. ಈಗ ಟಯರ್ಡ್ ಐತಿ. ಸೊ ಬಾಯ್. 2000 years later. ಸೊ ವಾಟ್ಸಪ್ ಗಾಯ್ಸ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ದ ನೆಕ್ಸ್ಟ್ ಡೇ. ಸೊ ರಾತ್ರಿ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಬಂದು ಆ್ಯಸ್ ಯು ಸೊ 10 ಗಂಟೆಗೆ ಟೈಮ್ 10 ಗಂಟೆ ತನಕ. ಅಂದ್ರೆ ಈಗ ಸ್ವಲ್ಪ ಫ್ರೆಶ್ ಆಗಿ ದೆನ್ ಈಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ನು. ಎಂಡ್ ಮಾಡಬೇಕಲ್ಲ ಇನ್ನು. ಸೊ ಓವರ್ ಆಲ್ ಟ್ರಿಪ್ ವಾಸ್ ಗುಡ್. ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. If you enjoyed this series, then please like, share, subscribe. Signing off, JP Motovlogger. Bye bye. So guys, ಸಂದೀಪ್ ಅನ್ನ ವರ್ಕ್ ಹೊಡಿಕದ ಹೆಂಗೆ ಹೊಡಿಕ ನೋಡ್ನು ಬರ್ರಿ. ಹಂಗಲ್ಲ, ಓಮೆನ್ ಕಡೆ ಮುಂದೆ ಹೋಗ್ತಾನೆ. अरे कौन भौंक रहा है ये बदतमीज? ಇಲ್ಲಿ ನೋಡು ಸಂಖ್ಯೆ, ಇಲ್ಲಿ ನೋಡಿ, ಓಂಕಾರನ ಹಿಡಿಕೆ ಹಿಡ್ದಬೇಕು ಅವ. ರಾಜರವರು ಆಗಮಿಸಿದ್ದಾರೆ. ರಾಜ ಹಚ್ಚಿ ಬರ್ಕ ನೋಡ್ರಿ ಇಲ್ಲಿ. घोड़ों की रेस में गधे भी दौड़ेंगे? आई बहुत तेज हो रहा है. लेकिन ये साला कर क्या रहा है यहाँ पे? तू समझा नहीं, तू समझा नहीं. And this is the end of series. If you enjoyed this series, please like, share, subscribe. If you want more like this, comment down below. Signing off. Love you. JP Motovlogger. Bye bye.